ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಫೆಬ್ರವರಿ 13 ಮತ್ತು 14ರಂದು ಆಶಾ ಕಾರ್ಯಕರ್ತೆಯರಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ಮುಖಂಡ ಜಿ ಅನುಮೇಶ್ ತಿಳಿಸಿದರು. ಆಶಾ ಕಾರ್ಯಕರ್ತರ ಸಂಘ ಏನಿದೆ ಅದರ ನೇತೃತ್ವ ವಹಿಸಿ ಇಲ್ಲಿ ಪತ್ರಿಕಾಗೋಷ್ಠಿ ನಡೆಸ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ ಎಐಯುಟಿಯುಸಿಗೆ ಸಂಯೋಜನೆಗೊಂಡಿರುವ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ವತಿಯಿಂದ ಇದೇ ಫೆಬ್ರವರಿ 13-4-2024ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯಮಟ್ಟದ ವಿಧಾನಸೌಧ ಚಲೋ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ 20,000ಕ್ಕೂ ಅಧಿಕ ಆಶಾ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆಶಾಗಳನ್ನ ವಂಚಿಸುತ್ತಿರುವ ಆರ್ಸಿಎಚ್ ಪೋರ್ಟಲ್ ಅನ್ನು ವೇತನ ಪಾವತಿ ಪ್ರಕ್ರಿಯೆಯಿಂದ ಡಿಲಿಂಕ್ ಮಾಡಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಮಾಸಿಕ ಕನಿಷ್ಠ ರು 15,000 ನಿಗದಿ ಮಾಡಬೇಕು. ಪ್ರೋತ್ಸಾಹಧನವಿಲ್ಲದ ಹೆಚ್ಚುವರಿ ಕೆಲಸಗಳನ್ನು ಹಾಗೂ ಮೊಬೈಲ್ ಆಧಾರಿತ ಕೆಲಸಗಳನ್ನು ಒತ್ತಾಯಪೂರ್ವಕವಾಗಿ ನೀಡಬಾರದು. ಹಲವು ವರ್ಷಗಳಿಂದ ಬಾಗಿರುವ ಪ್ರೋತ್ಸಾಹಧನ ಬಿಡುಗಡೆ ಮಾಡಬೇಕು ಮುಂತಾದ ಬೇಡಿಕೆಗಳಿಗಾಗಿ ಆಗ್ರಹಿಸಿ ಈ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. 8 ವರ್ಷಗಳ ಹಿಂದೆ ರಾಜ್ಯ ಸರ್ಕಾರ ಜಾರಿಗೊಳಿಸಿದ ಆರ್ಸಿಎಚ್ ಪೋರ್ಟಲ್ಗೆ ಲಿಂಕ್ ಮಾಡಿ ನೀಡುವ ವೇತನ ಮಾದರಿ ಆಶಾ ಕಾರ್ಯಕರ್ತರಿಗೆ ದೊಡ್ಡ ಶಾಪವಾಗಿ ಪರಿಣಮಿಸಿದೆ. ವಿವಿಧ ದಾಖಲೆಗಳ ಪ್ರಕಾರ ಪ್ರತಿ ತಿಂಗಳು ಕನಿಷ್ಠ ಶೇಕಡ 25-30 ಅಂದರೆ 10,000ದಿಂದ 12,000 ಆಶಾಗಳು ಆರ್ಸಿಎಚ್ ಪೋರ್ಟಲ್ನ ಸಮಸ್ಯೆಗಳಿಂದ ದೊಡ್ಡ ಮೊತ್ತದ ನಷ್ಟಕ್ಕೆ ಒಳಗಾಗಿದ್ದಾರೆ. ಆಶಾಗಳು ಕಷ್ಟಪಟ್ಟು ದುಡಿದ ಹಣ ಸೋರಿಕೆಯಾಗುತ್ತಲೇ ಇದೆ. ಈ ಹಣ ಎಲ್ಲಿ ಹೋಗುತ್ತಿದೆ ಎಂಬ ಪ್ರಶ್ನೆ ಆಶಾಗಳನ್ನ ಕಾಡುತ್ತಲೇ ಇದೆ. ಇದನ್ನ ಸರಿಪಡಿಸುವಂತೆ ಸಂಘವು ಸಾಕಷ್ಟು ಬಾರಿ ಪ್ರತಿಭಟನೆ ನಡೆಸಿದೆ. ಆರೋಗ್ಯ ಸಚಿವರ ಹಾಗೂ ಉನ್ನತ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಹಲವು ಸುತ್ತಿನ ಮಾತುಕತೆ ನಡೆಸಿದೆ. ಸಾಕಷ್ಟು ದಾಖಲೆಗಳನ್ನು ಸಹ ಸಂಘವು ನೀಡಿದೆ. ಆದರೂ ಆರೋಗ್ಯ ಇಲಾಖೆ ಹೇಗಾದರೂ ಈ ಪೋರ್ಟಲ್ಗೆ ಲಿಂಕ್ ಮಾಡಿ ಪ್ರೋತ್ಸಾಹಧನ ನೀಡುವ ಮಾದರಿಯನ್ನ ಉಳಿಸಿಕೊಳ್ಳಬೇಕು ತನ್ನ ಹಠಮಾರಿ ಧೋರಣೆಯನ್ನ ಮುಂದುವರೆಸಿದೆ. ಮೂಟಿಗೆ ತುಪ್ಪ ಸವರಿದಂತೆ ಕೆಲವು ಪರಿಹಾರ ನೀಡಲು ಆರೋಗ್ಯ ಇಲಾಖೆ ಮುಂದಾಯಿತೆ ಹೊರತು ಸಮಸ್ಯೆಗಳ ಹಾಳುಕ್ಕೆ ಇಳಿಯಲೇ ಇಲ್ಲ. ಈ ಮೂಲಕ ಆರೋಗ್ಯ ಇಲಾಖೆ ಸುಮ್ಮನೆ ಕಾಲಹರಣ ಮಾಡಿದೆಯೇ ಹೊರತು ಬೇರೆ ಏನೂ ಸಾಧನೆ ಕೈಲಿಲ್ಲ ಎಂದು ಹೇಳಿದರು. ಇದಕ್ಕೆ ಏಕೈಕ ಪರಿಹಾರವೆಂದರೆ ಆಶಾಗಳ ವೇತನ ಪಾವತಿ ಪ್ರಕ್ರಿಯೆಯನ್ನ ಆರ್ಸಿಎಚ್ ಪೋರ್ಟಲ್ನಿಂದ ಡಿಲೀಟ್ ಮಾಡುವುದು. ಈ ಹಿನ್ನೆಲೆಯಲ್ಲಿ ಈ ಬೇಡಿಕೆಯ ಜೊತೆಗೆ ರು 15,000 ನಿಶ್ಚಿತ ವೇತನ ನೀಡುವಂತೆ ಇನ್ನಿತರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸುವಂತೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸುವಂತೆ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘವು ಕರೆ ನೀಡುತ್ತದೆ. ಹಾಗಾಗಿ ಜನತೆ ಕೂಡ ಎಲ್ಲ ರೀತಿಯ ಬೆಂಬಲ ಸಹಕಾರ ನೀಡಬೇಕೆಂದು ಈ ಮೂಲಕ ಕೋರುತ್ತಿದ್ದೇವೆ ಎಂದು ಹೇಳಿದರು. ಕಳೆದ 8 ವರ್ಷಗಳಿಂದ ದುಡಿದಷ್ಟು ಪ್ರೋತ್ಸಾಹಧನ ಸಿಗದೆ ಆಗುತ್ತಿರುವ ವಂಚನೆ ತಡೆಗಟ್ಟಲು ಆಶಾ ಪೇಮೆಂಟ್ ಪ್ರಕ್ರಿಯೆಯಿಂದ ಆರ್ಸಿಎಚ್ ಪೋರ್ಟಲ್ ಅನ್ನು ಡಿಲೀಟ್ ಮಾಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಆಶಾ ಕಾರ್ಯಕರ್ತರಿಗೆ ಮಾಸಿಕ ಕನಿಷ್ಠ ರು 15,000 ಪ್ರೋತ್ಸಾಹಧನ ನೀಡಬೇಕು ಹಾಗೂ ಮೊಬೈಲ್ ಕೆಲಸಗಳನ್ನು ಒತ್ತಾಯಪೂರ್ವಕವಾಗಿ ಮಾಡಿಸಿಕೊಳ್ಳುತ್ತಿರುವುದನ್ನು ಕೈಬಿಟ್ಟು ಇಲ್ಲವೇ ಮೊಬೈಲ್ ಡಾಟಾ ಒದಗಿಸಿ ಮೊಬೈಲ್ ಕೆಲಸಗಳಿಗೆ ಪ್ರೋತ್ಸಾಹಧನ ನಿಗದಿ ಮಾಡಿ ಯಾರಿಗೆ ಮೊಬೈಲ್ ಕೆಲಸ ಮಾಡಲು ಆಗುತ್ತಿಲ್ಲವೋ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕೆಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ಮುಖಂಡರಾದ ತಾಯಿರಾ ಬಾನು, ಗೀತಾ, ಆಸಿಫಮ್ಮ, ಜಿ ಅನುಮೇಶ್, ಮಮತಾ, ಪಾರ್ವತಮ್ಮ, ಸುಮಿತ್ರಾ, ತಾರಮಣಿ, ನವೀನ್, ಲಕ್ಷ್ಮಿ, ಶಿವಮ್ಮ, ತಾರಾ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಅಂತ ನಮ್ಮ ರಾಜ್ಯದ 31 ಜಿಲ್ಲೆಗಳಲ್ಲೂ ಇರೋ ಏಕೈಕ ಒಂದು ಯೂನಿಯನ್ ಆಶಾ ಕಾರ್ಯಕರ್ತೆಯರಿಗೆ ಈ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ. ಇದರ ತಾಲೂಕು ಮುಖಂಡರು, ಜಿಲ್ಲಾ ಮುಖಂಡರುಗಳಿದ್ದಾರೆ. ನ್ಯಾಯಪೂರ್ವಕವಾಗಿ ಮಾಡಿಸ್ಬೇಡಿ. ಯಾರ ಕೈಲಾಗುತ್ತೋ ಅವ್ರಿಗೆ ಫಸ್ಟ್ ಮೊಬೈಲ್ ಕೊಟ್ಟು ಡೇಟಾ ಕೊಟ್ಟು ಮಾಡಿಸ್ಕೊಳ್ಳಿ. ಮಾಡೋಕ್ಕಾಗದೇ ಇರೋರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಅಂತ ಅವ್ರ 3ನೇ ಬೇಡಿಕೆ. ಈ ಪ್ರಮುಖ ಬೇಡಿಕೆಗಳು ಬಿಟ್ಟು ಈಗಾಗಲೇ ಈ ಸರ್ಕಾರ ಬಂದಮೇಲೆ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಹಲವು ಸುತ್ತಿನ ಮಾತುಕತೆಗಳು ಮಾನ್ಯ ಆರೋಗ್ಯ ಸಚಿವರ ಜೊತೆ ಆಗಿದೆ. ಆರೋಗ್ಯ ಸಚಿವರು, ಆರೋಗ್ಯ ಇಲಾಖೆಯ ಕಮಿಷನರು, ಆಮೇಲೆ ನಿರ್ದೇಶಕರು, ಇವ್ರ ಜೊತೆ ಹಿರಿಯ ಅಧಿಕಾರಿಗಳ ಜೊತೆ ಎಲ್ಲ ಮಾತುಕತೆ ಆಗಿ ಆ ಮಾತುಕತೆಗಳಲ್ಲಿ ನಮ್ಮ ಬೇಡಿಕೆ ಈಡೇರೋ ಯಾವುದೇ ಲಕ್ಷಣ ಕಾಣದೇ ಇರೋದ್ರಿಂದ ಈ ಹೋರಾಟಕ್ಕೆ ಇಳಿತಾ ಇದೆ. ಏಕದಮ್ ಹೋರಾಟಕ್ಕೆ ಹೋಗ್ತಾ ಇಲ್ಲ. ಆ ಮಾತುಕತೆಗಳಲ್ಲಿ ಸಣ್ಣ ಪುಟ್ಟ ಬೇಡಿಕೆಗಳನ್ನ ಒಪ್ಕೊಂಡಿದ್ದಾರೆ. ಆ ಬೇಡಿಕೆಗಳನ್ನ ಅದು ಕೂಡ ನಿಮ್ಮ ಮುಂದೆ ಹೇಳ್ತೇನೆ. ಒಂದೇನಂದ್ರೆ, ಈಗ ಗ್ರಾಮೀಣ ಪ್ರದೇಶಗಳಾದ ಆಶಾ ಹಾಗೆ ನಗರ ಪ್ರದೇಶಗಳ ಆಶಾಗಳಲ್ಲಿ ಅವ್ರನ್ನ ಅರ್ಬನ್ ಆಶಾ ಮಾಡ್ತಾರೆ. ಆ ನಗರ ಆಶಾ ಕಾರ್ಯಕರ್ತೆಯರಿಗೆ ಪಾಪ್ಯುಲೇಷನ್ ಜಾಸ್ತಿ. ಗ್ರಾಮೀಣ ಪ್ರದೇಶದ ಆಶಾಗಳು 1,000 ಜನ ಪಾಪ್ಯುಲೇಷನ್ ಒಬ್ರು ಆಶಾ ಇರ್ತಾರೆ. ನಗರದಲ್ಲಿ 2,500 ಜನಕ್ಕೆ ಒಬ್ರು ಇರ್ತಾರೆ.
ಅವರಿಗೆ ನಗರ ಜೀವನ ವೆಚ್ಚ ಜಾಸ್ತಿ ಇರೋದ್ರಿಂದ ಅವ್ರಿಗೆ 2,000 ಬೇರೆಯವ್ರಿಗಿಂತ ಜಾಸ್ತಿ ಕೊಡ್ಬೇಕಂತ ಕೇಳಿದ್ರು. ಅದನ್ನ ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟು ಮುಂದೆ ಇದು ಫಾರ್ವರ್ಡ್ ಮಾಡಿದ್ದಾರೆ. ನೆಕ್ಸ್ಟ್ ಡಿಮ್ಯಾಂಡ್ ಬಂದು ಇವ್ರಿಗೆ ನಿವೃತ್ತಿ, ಇಷ್ಟೆಲ್ಲ ಅವ್ರು ಕೆಲಸ ಮಾಡಿ ಇವ್ರು ನಿವೃತ್ತಿ ಆಗೋದಾದ್ರೆ ಈಗ ಸದ್ಯಕ್ಕೆ ಏನ್ ಕೊಡ್ತಿದ್ದಾರೆ ಅಂದ್ರೆ ಮನೆಗೆ ಹೋಗ್ಬೇಕಾದ್ರೆ 20,000 ಕೊಡ್ತಾರೆ. 10 ವರ್ಷ ಸರ್ವಿಸ್ ಇದ್ರೆ 60 ವರ್ಷ ಕಂಪ್ಲೀಟ್ ಆಗಿದ್ರೆ ಈ ರೀತಿ 20,000 ಯಾವ ಮೂಲೆಗೆ ಸಾಲುತ್ತೆ? ಇದೇ ನಮ್ಮ ದೇಶದ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಅಲ್ಲಿನ ಆಶಾ ಕಾರ್ಯಕರ್ತರಿಗೆ ನಿವೃತ್ತಿ ಪರಿಹಾರ ಅಂತೇಳಿ 3 ಲಕ್ಷ ಕೊಡ್ತಾರೆ. ಆ 3 ಲಕ್ಷ ಕೊಡ್ತಾರೆ ಅಂತೇಳಿ ನಾವು ಸರ್ಕಾರದ ಮುಂದೆ ಇಟ್ಟು ಅಲ್ಲಿನ ಆರ್ಡರ್ ಕಾಪಿ ತಂದು ಕೊಟ್ಟ ಆದ್ಮೇಲೆ ನಾವು ಕರ್ನಾಟಕದಲ್ಲಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದನ್ನ ಇಲ್ಲ ಆರ್ಡರ್ ಆಗಿಲ್ಲ ಇನ್ನು. ಅದು ಹಾಗೆ ಯಾವ ಆಶಾ ಕಾರ್ಯಕರ್ತರು ತೀವ್ರವಾದ ಅನಾರೋಗ್ಯಕ್ಕೆ ತುತ್ತಾದ್ರೆ ಅವ್ರಿಗೆ ಈಗ ಸೇವೆಗೆ ಸಲ್ಸಕ್ಕಾಗಲ್ಲ. ಆ ಪೀರಿಯಡ್ ಒಂದ್ ಸ್ವಲ್ಪ ರಿಲ್ಯಾಕ್ಸೇಷನ್, ಅವ್ರು ಹುಷಾರಾಗಿ ಬರೋದಕ್ಕೆ ಒಂದ್ ಸ್ವಲ್ಪ ರಜೆಗಳು ಕೊಡ್ಬೇಕಾಗುತ್ತೆ. ಇವ್ರಿಗೆ ರಜಾ ಅನ್ನೋದೆಲ್ಲ ರಜಾ ಕಾನ್ಸೆಪ್ಟ್ ಇಲ್ಲ, ಆ ರೀತಿ ಮಾಡಿದ್ದಾರೆ. ಅದಕ್ಕೆ ತುಂಬಾ ಹುಷಾರಿಲ್ಲದೆ ಒಂದು ಅವ್ರು 3 ತಿಂಗಳು ಬಂದಿಲ್ಲ ಅಂದ್ರೂ ಕೂಡ ಅವ್ರನ್ನ ಮಾಫಿ ಮಾಡಬೇಕು, ಅವ್ರನ್ನ ಪರಿಗಣಿಸಬೇಕು ಅಂತ ಒಂದು ಡಿಮಾಂಡ್ ಇಟ್ಟಿದ್ದು, ಅದಕ್ಕೆ ಒಪ್ಕೊಂಡಿದ್ದಾರೆ. ಇನ್ನೊಂದು ಹಾಗೆ ಇವ್ರಿಗೆ ವಿಮೆ, ಯಾವ್ದಾದ್ರು ವಿವಿಧ ಕಾಯಿಲೆಗಳು ಬಂದ್ರೆ ಅದಕ್ಕೆ ಉಚಿತ ಚಿಕಿತ್ಸೆಗೋಸ್ಕರ ಒಂದು 5 ಲಕ್ಷ ರೂಪಾಯಿ ವಿಮಾ ಯೋಜನೆ ಮಾಡಿಸಿದ್ದ ಕೇಳಿದ್ರು, ಅದನ್ನ ಒಪ್ಕೊಂಡಿದ್ದಾರೆ ಸರ್ಕಾರ. ಯೂನಿಫಾರ್ಮ್, ಇವರೇನು ಈಗೆಲ್ಲ ಹಳೆ ಯೂನಿಫಾರ್ಮ್ ಹಾಕೊಂಡ್ ಬಂದಿದ್ದಾರೆ. ಇವ್ರು ಲಾಸ್ಟ್ 2 ವರ್ಷದಿಂದ ಯೂನಿಫಾರ್ಮ್ ಕೊಟ್ಟಿಲ್ಲ. ಆ ಯೂನಿಫಾರ್ಮ್ ಈ ತರ ಬೇಡಿಕೆ ಒಪ್ಕೊಂಡಿದ್ದಾರೆ. ಈಗ ಅದನ್ನ ಕೊಡೋಕೆ ಶುರು ಮಾಡಿದ್ದಾರೆ ಯೂನಿಫಾರ್ಮ್. ಹಾಗೆ 4 ವರ್ಷದಿಂದ